ಆತ್ಮೀಯರೇ, 65 ವರ್ಷ ಮೇಲ್ಪಟ್ಟ ಹಿರಿಯರು ನಿಮ್ಮ ಮನೆಯಲ್ಲಿ ತಿರುಪತಿಯಲ್ಲಿ ದರ್ಶನ ಮಾಡ್ಕೋಬೇಕಂತಿದ್ದಾರಾ? ಹಂಗಾದರೆ ಈ ಮಾಹಿತಿ ಅವರಿಗಾಗಿ. ಮೊದಲಿದ್ದ ರೂಲ್ಸ್ ಚೇಂಜ್ ಆಗಿದೆ, ದಯವಿಟ್ಟು ಗಮನಿಸಿ. ನಮ್ಮ ಸೋದರ ಮಾವ ಇದೇ ರೀತಿ ಹೋಗಿ ಸುಮಾರು 30 ಗಂಟೆಗಳ ಕಾಲ ಕ್ಯೂ ಅಲ್ಲಿದ್ದರು. ಮೊದಲಿನ ಹಾಗೆ ಆಧಾರ್ ಕಾರ್ಡ್ ತೊಗೊಂಡು ಬಸ್ ಹತ್ಬಿಟ್ಟು ಹೋಗಿ ಅಲ್ಲಿ ಇಳಿದ್ಬಿಟ್ಟು ಆಧಾರ್ ಕಾರ್ಡ್ ತೋರಿಸಿ ಕೇವಲ 2 ಗಂಟೆಯಲ್ಲಿ ದರ್ಶನ ಆಗುತ್ತಂದರೆ ಅದಾಗೋದಿಲ್ಲ. ಈಗ ಎಲ್ಲದನ್ನು ಆನ್ಲೈನ್ ಮಾಡಿದ್ದಾರೆ. ಸೊ ಆದ್ದರಿಂದ ನೀವು ಹಿರಿಯ ನಾಗರಿಕರು ಏನಾದರೂ ತಿರುಪತಿಗೆ ಹೋಗಬೇಕಾದ್ರೆ TTD ವೆಬ್ಸೈಟಲ್ಲಿ ಹೋಗ್ಬಿಟ್ಟು ಅದರಲ್ಲಿ ಆನ್ಲೈನ್ ಸರ್ವಿಸಸಲ್ಲಿ ಹೋಗ್ಬಿಟ್ಟು ರಿಜಿಸ್ಟರ್ ಫಾರ್ ಸೀನಿಯರ್ ಸಿಟಿಸನ್ಸ್ ಅನ್ನೋ ಕಡೆ ಆಪ್ಷನ್ ಕ್ಲಿಕ್ ಮಾಡಿ. ಅಲ್ಲಿ ನೀವು ಅವೈಲಬಲ್ ಡೇಟ್ ಅಂದರೆ ಡೇಟಲ್ಲಿ ಎಲ್ಲಾದರೂ ದರ್ಶನ ಅವೈಲಬಲ್ ಇದ್ದರೆ ಮುಂದಿನ 3 ತಿಂಗಳಲ್ಲಿ ಅದು ಗ್ರೀನ್ ಕಲರ್ ಇರುತ್ತೆ. ಅದನ್ನು ಚೂಸ್ ಮಾಡಿಕೊಂಡು ಆ ನಾಗರಿಕರ ಅಂದರೆ ಗಂಡ ಹೆಂಡತಿಯ ಡೀಟೇಲ್ಸ್, ಒಬ್ಬರಿಗೆ ಅಟ್ಲೀಸ್ಟ್ ಮಿನಿಮಮ್ 65 ವರ್ಷ ಆಗಿರಬೇಕು, ಆದರೆ ಇನ್ನೊಬ್ಬರಿಗೆ 50 ವರ್ಷ ಮೇಲ್ಪಟ್ಟಿರಬೇಕು. ಸೊ ಅವರಿಬ್ಬರಿಗೂ ನೀವು ದರ್ಶನ ಟಿಕೆಟ್ ಬುಕ್ ಮಾಡಿಸಿ ಅದರ ಪ್ರಿಂಟೌಟ್ ತೊಗೊಂಡು ನಂತರ ಆಧಾರ್ ಕಾರ್ಡ್ ತೊಗೊಂಡು ಜೆರಾಕ್ಸ್ ಕಾಪಿ ಅಥವಾ ಒರಿಜಿನಲ್ ತೊಗೊಂಡೋಗಿ ದರ್ಶನ ಮಾಡ್ಕೊಂಬರಿ. ಇದರ ಅಡ್ವಾಂಟೇಜ್ ಏನಂದರೆ ಕೇವಲ 2 ಗಂಟೆ ಒಳಗಡೆ ನಿಮಗೆ ದರ್ಶನ ಆಗುತ್ತೆ. ಇದು ಪ್ರತಿದಿನ ಮಧ್ಯಾಹ್ನ 3 ಗಂಟೆಗೆ ಈ ದರ್ಶನದ ಕ್ಯೂ ಇರುತ್ತೆ. ಹಿರಿಯ ನಾಗರಿಕರ ಕ್ಯೂ 1 ವರ್ಷದೊಳಗಿನ ಮಕ್ಕಳ ದರ್ಶನ ಸ್ಟಾರ್ಟ್ ಆಗುವಂಥ ಸುಪದಮ್ ಕಾಂಪ್ಲೆಕ್ಸ್ನ ಪಕ್ಕದಲ್ಲೇ ಬರ್ತದೆ. ಅದೇ ರೀತಿ ಕಾಯಿಲೆ ಇರೋರು ಮತ್ತು ಅಂಗವಿಕಲರು ಕೂಡ ಈ ದರ್ಶನದ ಪ್ರಯೋಜನ ಪಡ್ಕೋಬೋದು. ಅವರು ತಮ್ಮ ಕಾಯಿಲೆ ಅಥವಾ ಅಂಗವಿಕಲತೆಯ ಬಗ್ಗೆ ಸರ್ಟಿಫಿಕೇಟ್ ಕೊಟ್ಟು ಈ ಒಂದು ದರ್ಶನ ಉಪಯೋಗ ಪಡ್ಕೋಬೋದು. ಒಮ್ಮೆ ಪಡೆದುಕೊಂಡ್ರೆ ಮುಂದಿನ 3 ತಿಂಗಳು ಈ ದರ್ಶನವನ್ನು ಮತ್ತೆ ಪಡ್ಕೊಳ್ಳೋ ಹಾಗಿಲ್ಲ. 3 ತಿಂಗಳಾದಮೇಲೆ ಮತ್ತೆ ಅಪ್ಲೈ ಮಾಡ್ಬೋದು. ಈ ದರ್ಶನದ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದಲ್ಲಿ ದಯವಿಟ್ಟು ನಿಮ್ಮ ಸ್ನೇಹಿತರಿಗೂ ಹಾಗೂ ಬಂಧು ಮಿತ್ರರಿಗೆ ಶೇರ್ ಮಾಡ್ಕೊಳ್ಳಿ. ಧನ್ಯವಾದ.